16 ಬಜೆಟ್ ಮಂಡಿಸಿರತಕ್ಕಂತ ಯಾರಾದ್ರೂ ಮುಖ್ಯಮಂತ್ರಿ ಇದ್ದಾರೆ ಅದು ಸಿದ್ದರಾಮಯ್ಯನವರು ಸುಮ್ಮನೆ ಏನೋ ಮಾತಾಡ್ತೀನಿ ಗೊತ್ತಿಲ್ಲ. ಸರ್ಪ್ಲಸ್ ಬಜೆಟ್ ಇತ್ತು, ಸುಳ್ಳು ಆರೋಪ ಮಾಡಬೇಡ್ರಿ. ಮಾನ್ಯ ಅಧ್ಯಕ್ಷರೇ, ಶಿಷ್ಯ ಉತ್ತರ ಬರಲಿ. ಮಾನ್ಯ 2,09 ಲಕ್ಷ ಕೋಟಿ ರೂಪಾಯಿಗಳಷ್ಟು ಕಾಮಗಾರಿಗಳಿಗೆ ಹೆಚ್ಚಿಗೆ ತೆಗೆದುಕೊಂಡಿದ್ದಾರೆ. ಬಜೆಟ್ನಲ್ಲಿ ನಯಾ ಪೈಸೆಯಷ್ಟು ಅನುದಾನ ಮೀಸಲಿಡದೆ ಈ ಬೃಹತ್ ಗಾತ್ರದ ಕಾಮಗಾರಿಗಳಿಗೆ ಅನುಮೋದನೆ ನೀಡಿದ್ದಾರೆ. ಅನೇಕ ಕಾಮಗಾರಿಗಳಿಗೆ ಟೆಂಡರ್ ಕರೆದು ಕಾರ್ಯಾದೇಶವನ್ನು ನೀಡಿದ್ದಾರೆ. ಇವರ 40% ವ್ಯವಹಾರ ಇಲ್ಲಿಂದಲೇ ಪ್ರಾರಂಭವಾಗುತ್ತಿತ್ತು. ಕಾಮಗಾರಿಗಳಿಗೆ ಊಹಾತ್ಮಕ ಎಂಬ ಗಂಭೀರ ಆರೋಪಗಳಿಗೆ ಕೋಟಿ 29,006 ಕೋಟಿ ರೂಪಾಯಿಗಳು ಬಾಕಿ ಬಿಲ್ಗಳನ್ನು ಬಿಟ್ಟು ಹೊಂಟೋಗಿದ್ರು. ಯಾರಾದ್ರೂ ಬಿಡ್ತಾರ ಸರ್? ಏನ್ 29,000 ಬಿಡ್ತಾರೆ ಯಾರಾದ್ರೂ? ಯಾಕೆ ಬಿಡಲ್ಲ? ನೀವ್ ಎಷ್ಟು ಬಿಡ್ತೀರಿ? 10,000 ಕೋಟಿ ಹೆಚ್ಚು. ಮಾರ್ಚ್ 31 ಕೋಟಿ ಸರ್ಪ್ಲಸ್ ಬಜೆಟ್ ಬಿಟ್ಬಿಟ್ಟು ಸರ್ ನೀವೇ ಮಾರ್ಚ್ 31 ನೀವು ಫೈನಾನ್ಸ್ ಎಷ್ಟು ಬಿಡ್ತೀರಾ? 19,000 ಕೋಟಿ ಸರ್ ನೀವೇ ಹೇಳಿ. ಈಗ ಮಾರ್ಚ್ 31 ನೀವು ಎಷ್ಟು ಜೀರೋ ಇರ್ತೀರಾ? ಅದನ್ನ ಮಾರ್ಚ್ 31 ಈಗ 2,29,000 ಕೋಟಿ ಇದೆ. ಮೊನ್ನೆ ಬಜೆಟ್ ನಲ್ಲಿ ಪ್ರಾವಿಷನ್ ಇದ್ದೇನೆ ಮಾಡ್ತಾರಾ? ಅಪ್ರೂವ್ ಮಾಡ್ತಾರೇನ್ರಿ ಸರ್? ಎಷ್ಟು ಬಿಲ್ ಇಟ್ಟಿದ್ದೀರಾ ನೀವು? ಅಪ್ರೂವ್ ಮಾಡ್ತಾರಾ? ಈ ಮಾರ್ಚ್ ಎಂಡಿಂಗ್ ನೀವು ನಿಮಗೆ ಗೊತ್ತಿದ್ದಂಗೆ ರೆವಿನ್ಯೂ ರಿಸಿಪ್ಟ್ ಮತ್ತು ಎಕ್ಸ್ಪೆಂಡಿಚರ್ ಎಲ್ಲ ಬ್ಯಾಲೆನ್ಸ್ ಆಗಿನೇ ಅದ್ರ ಮೇಲೆ ಸರ್ಪ್ಲಸ್ ನೀವು ಏನೇ ಮಾತಾಡ್ತಿರಲ್ಲ ಅದಲ್ಲ. ಇವರು ಬಜೆಟ್ ನಲ್ಲಿ ₹1 ಇಡದೇನೆ, ಒಂದು ಪೈಸೆನೂ ಇಡದೇನೆ 2,09,000 ಕೋಟಿ ರೂಪಾಯಿಗಳ ಕಾರ್ಯಕ್ರಮಗಳಿಗೆ ಅನುಮೋದನೆ ನೀಡಿಬಿಟ್ಟಿದ್ರು. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹೇಗೆ ಅಪ್ರೂವ್ ಕೊಡ್ತಾರೆ? ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರ ಕೈಗಳಗಡೆ ಇತ್ತಲ್ಲ, ಇದ್ರು ಹೆಂಗ ಅಪ್ರೂವ್? ಅವ್ರನ್ನ ಸಸ್ಪೆಂಡ್ ಮಾಡ್ರಿ. ಅವ್ರನ್ನ ಸಸ್ಪೆಂಡ್ ಮಾಡ್ರಿ. ನೀವು ಮಾಡಿದ ತಪ್ಪು ನಿಮ್ಗೆ ಅಧಿಕಾರಿಗಳೇನು ಸರ್? ಎಲ್ಲ ದುಡ್ಡು ತಗೊಂಡು ಈಗ ಬಿಜೆಪಿ ಶಾಸಕರಿಗೆ ಏನು ಕೊಡ್ತೀರಿ? ತಾರತಮ್ಯ ಮುಂದುವರಿಸಿ ಮುಖ್ಯಮಂತ್ರಿ ಅನುದಾನ ಕೊಟ್ಟಿಲ್ಲ. ಇಲ್ಲಿ ತನಕ ಏನ್ ಕೊಡ್ತೀರಿ ಹೇಳ್ರಿ? ಮುಖ್ಯಮಂತ್ರಿ ಮಾತಾಡಿದ್ರೆ ಎಲ್ಲರೂ ಹೇಳ್ರಿ. ರೆಡ್ಡಿ ಅವ್ರು ನೀವೊಂದು ಕ್ಲಾಸ್